ಖಾಸಗಿ ವಿಮಾನ ಪತನಗೊಂಡಿದೆ. ಡಿಸಿಎಂ ಅಜಿತ್ ಪವಾರ್ ಪ್ರಯಾಣಿಸುತ್ತಿದ್ದಂತಹ ವಿಮಾನ ಪತನ. ವಿಮಾನದಲ್ಲಿದ್ದಂತಹ ಎಲ್ಲಾ ಪ್ರಯಾಣಿಕರು ಅಂದ್ರೆ ಡಿಸಿಎಂ ಅಜಿತ್ ಪವಾರ್ ಸೇರಿ 6 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ. ಸ್ವಂತ ಲಘು ವಿಮಾನದಲ್ಲೇ ಒಂದಿಷ್ಟು ಬಾರಾಮತಿಗೆ ತಳ್ತಾ ಇದ್ರು. ಬಾರಾಮತಿಯಿಂದ ಒಂದ್ ಕಡೆ ಮುಂಬೈಗೂ ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದ್ದಂತೆ. ಸೊ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಏಕಾಏಕಿ ಭೂಸ್ಪರ್ಶ ಆಗಿಯಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ. ಅಂದ್ರೆ ಇವರ ಜೀವನದ ಹಾದಿಯನ್ನ ಗಮನಿಸ್ತಾ ಹೋದ್ರೆ, ಇವರ ರಾಜಕೀಯ ನೋಡ್ತಾ ಹೋದ್ರೆ, ಇವರು ಬೆಳೆದು ಬಂದಿರುವಂತಹ ಹಾದಿಯನ್ನ ನೋಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಆ ಭಾಗದಲ್ಲಿ ದಾದಾ ಅಂತಾನೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ರು. ಅಜಿತ್ ಪವಾರ್ ಅಂತ ಅಂದಾಗ ನಿಜವಾಗ್ಲೂ ಕೂಡ ಎನ್ಸಿಪಿಯ ಪಕ್ಷಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ನೋಡ್ತಾ ಹೋದ್ರೆ ಒಂದ್ ಕಡೆ ಬಾಹ್ಯ ಬಲ ಆಗಿ ನಿಂತಿದ್ರು. ಅಂತಂದ್ರೆ ಆ ಪಕ್ಷಕ್ಕೆ ಒಂದು ರೀತಿಯಾಗಿ ಬೆನ್ನೆಲುಬಾಗಿ ನಿಲ್ಲುವಂತ ಕೆಲಸವೂ ಕೂಡ ಮಾಡಿದ್ರು. ಆ ಭಾಗದಲ್ಲಿ ನಿಜವಾಗ್ಲೂ ಕೂಡ ಇವರ ವ್ಯಕ್ತಿತ್ವ ಅಂತ ಬಂದಾಗ, ಇವರ ರಾಜಕೀಯ ಅಂತ ಬಂದಾಗ ಬಹಳಷ್ಟು ಬೇರೆ ಬೇರೆ ರೀತಿಯಾದಂತ ವ್ಯಕ್ತಿತ್ವ ರೀ. ಬಹಳಷ್ಟು ಜನ ಮೆಚ್ಕೋತಾರೆ. ಯಾಕೆಂತಂದ್ರೆ ಇಂಥ ಕುಟುಂಬ ಆಗಿರ್ಬೋದು, ಅಜಿತ್ ಪವಾರ್ ಅವರ ಒಂದಿಷ್ಟು ರಾಜಕಾರಣ ಆಗಿರ್ಬೋದು, ಅದೆಷ್ಟೋ ಜನರಿಗೂ ಕೂಡ ಮಾದರಿ ಆಗಿರುವಂಥದ್ದು. ಆದ್ರೆ ಅಂತ ರಾಜಕಾರಣಿ ಇದೀಗ ನಮ್ಮ ಜೊತೆ ಇಲ್ಲ ಅನ್ನುವಂಥದ್ದು ನೋಡಿ. ಈಗ ದಟ್ಟು ಮಂಚು ಕುಸಿದು ಗೋಚರದ ಮಟ್ಟದಲ್ಲೂ ಕೂಡ ಒಂದಿಷ್ಟು ಅಜಿತ್ ಅವರು ಪ್ರಯಾಣವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ವಿಮಾನ ಪತನಕ್ಕೆ ಏನಾಯ್ತು ಹಾಗಾದ್ರೆ ಅನ್ನುವಂಥ ಒಂದಿಷ್ಟು ಸಾಧ್ಯತೆಗಳು ಅಂತಂದ್ರೆ ಗಮನಿಸ್ತಾ ಹೋದ್ರೆ ಲ್ಯಾಂಡಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ಪತನ ಆಗಿರುವಂತದ್ದು, ಪತನಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಗಮನಿಸ್ತಾ ಹೋದ್ರೆ ನೋಡಿ, ವಿಮಾನ ಅಪಘಾತಕ್ಕೆ ದಟ್ಟು ಮಂಚು ಕುಸಿದ ಗೋಚರತೆ ಅನ್ನುವಂತ ಒಂದಿಷ್ಟು ಅಂತಂದ್ರೆ ಬೆಳಗ್ಗೆ ಒಂದಿಷ್ಟು ಮುಂಚಾನೆ ಸಂದರ್ಭದಲ್ಲಿ ಒಂದಿಷ್ಟು ಬಹಳ ದಟ್ಟವಾದಂತಹ ಮಂಚು ಇತ್ತು ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಪುಣೆ ಮತ್ತು ಬಾರಾಮತಿ ಪ್ರದೇಶದಲ್ಲಿ ಭಾರಿ ಮಂಜಿನಿಂದಾಗಿ ಕುಸಿದು ಗೋಚರದ ಮಟ್ಟವೂ ಕೂಡ ಅಂತಂದ್ರೆ ಅಪಘಾತಕ್ಕೆ ಪ್ರಮುಖ ಕಾರಣ ಅಂತ ಮೂಲಗಳು ಒಂದ್ ಕಡೆ ಸೂಚಿಸ್ತಾ ಇರುವುದು. ಅಂದ್ರೆ ದಟ್ಟವಾದ ಮಂಜು ವಿಮಾನ ತನ್ನ ಹಾದಿಯನ್ನ ಕಾಯ್ದುಕೊಳ್ಳುವಲ್ಲೂ ಒಂದಿಷ್ಟು ಅಡ್ಡಿಯಾಗಿದೆ ಅನ್ನುವಂಥದ್ದು ನಂಬಲಾಗಿದೆ ಇಲ್ಲಿ. ಸೊ ಗುಡ್ಡುಗಾಡು ಪ್ರದೇಶ ಸಂಚರಿಸುತ್ತಿದ್ದ ಅಂತ ಸಂದರ್ಭದಲ್ಲಿ ವಿಮಾನವು ನಿಯಂತ್ರಣವನ್ನ ಕಳೆದುಕೊಂಡಿದೆ, ಬಂಡೆಗೆ ಡಿಕ್ಕಿ ಹೊಡೆದು ದುರಂತಕ್ಕೆ ಕಾರಣ ಆಗಿರುವಂತದ್ದು. ಈಗ ವಿಎಸ್ಆರ್ ನಿರ್ವಹಿಸುವಂತ VTSSK ನೋಂದಣಿ ಹೊಂದಿರುವಂತ ಲಿಯರ್ ಜೆಟ್ ಅಂತಂದ್ರೆ 45 ಏನಿದೆ ಇನ್ನು 45 ವಿಮಾನವು ಬಾರಾಮತಿಯಲ್ಲಿ ಇಳಿಯುವಾಗ ಪತನಗೊಳ್ತಲ್ಲ. ಸೊ ಈ ಘಟನೆಯಲ್ಲಿ ಸಂಬಂಧಿಸಿದಂತೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ 6 ರಿಂದ 8 ಆಸನಗಳು ಸಾಮರ್ಥ್ಯ ಇರುವಂತ ಈ ವಿಮಾನ. ಸೊ ಏನೇನ್ ಗಮನಿಸ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆ ಅಜಿತ್ ಪವಾರ್ ಅವರು ಹಾಗೆ ಮತ್ತೊಂದು ಕಡೆ ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಸಂತಾಪವನ್ನ ಅದ್ರ ಜೊತೆಗೆ ಆ ದುಃಖವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಇಲ್ಲಿ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ ಈ ವಿಮಾನ ಇದೆಲ್ಲ VTSSK ನೋಂದಣಿ ಹೊಂದಿರುವಂತ ಲಿಯರ್ ಜೆಟ್ ಏನ್ ವಿಮಾನ ಇದೆ 45. ಸೊ ಅದು ಸರಿಸುಮಾರು ಒಂದ್ ಕಡೆ ಗಮನಿಸ್ತಾ ಹೋದ್ರೆ 6 ರಿಂದ 8 ಜನ ಅದರಲ್ಲಿ ಕೂತ್ಕೊಳ್ಳುವಂತ ಸಾಮರ್ಥ್ಯ ಇದೆ ಈ ಜೆಟ್ ನಲ್ಲಿ. ಸೊ ಬೆಳಗ್ಗೆ 8:10 ಮುಂಬೈನಿಂದ ಹೊರಟಿತ್ತು ಮತ್ತು ವಾಯು ಸಂಚಾರ ನಿಯಂತ್ರಣಕ್ಕೆ ಬೆಳಗ್ಗೆ 9:12 ಅಪಘಾತದ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಾಗ್ಬಿಡುತ್ತೆ. ಸೊ ಆಂಬ್ಯುಲೆನ್ಸ್ ಗಳನ್ನ ಸ್ಥಳಕ್ಕೆ ಧಾವಿಸಿ ರಕ್ಷಣಾ ತಂಡಗಳು ಕಾರ್ಯಾಚರಣೆಗಳನ್ನ ಪ್ರಾರಂಭಿಸಿದಾಗ ಅವಶೇಷಗಳಿಂದ ಹೊಗೆ ಏರ್ತಾ ಇತ್ತು. ಅಪಘಾತದ ಸ್ಥಳದಲ್ಲಿ ದೃಶ್ಯಗಳು ಕೂಡ ಒಂದಿಷ್ಟು ತೋರಿಸ್ತಾ ಇರುತ್ತೆ. ಯಾಕಂದ್ರೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇರುವಂತಹ ಒಂದಿಷ್ಟು ದೃಶ್ಯಾವಳಿಗಳು, CCTV ಫುಟೇಜ್ ಗಳಾಗಿರ್ಬೋದು, ಟ್ವಿಟರ್ ನಲ್ಲಿ ಆಗ್ತಾ ಇರುವಂತದ್ದು ಅದೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಸೊ ಕೆಲಸ ಮಾಡ್ತಾ ಇರುವಂತ ಬಾರಾಮತಿ ದೃಶ್ಯಗಳು ಕೂಡ ದುಃಖಿತ ಸ್ಥಳೀಯರು ಒಂದಿಷ್ಟು ಆಳ್ತಾ ಇರುವುದು ಸೆರೆ ಹಿಡಿಯಲಾಗಿದೆ. ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಒಬ್ಬ ದಾದನನ್ನ ಕಳೆದುಕೊಂಡಿರುವಂತ ರಾಜಕಾರಣದಲ್ಲಿ, ಪ್ರಮುಖವಾಗಿ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ದಾದಾ ಇಲ್ಲ ಅಂತಂದ್ರೆ ಏನು ಕೂಡ ಇಲ್ಲ ಅನ್ನುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ನೋಡಿ, ಒಂದ್ ಕಡೆ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದಂತ ಅಜಿತ್ ಪವಾರ್ ಅನ್ನುವಂತ ಮಾಹಿತಿ. ಸೊ ಏನು ಇದು ಒಂದಿಷ್ಟು ತಮ್ಮ ವಿಮಾನದಲ್ಲಿ ಹೋಗ್ತಾ ಇದ್ರಲ್ಲ, ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ರು ಏನು ಅನ್ನುವಂತ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ಒಂದಿಷ್ಟು ಅಜಿತ್ ಪವಾರ್ ಅವರು ಹೋಗ್ತಾ ಇದ್ದಾರೆ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ಒಂದಿಷ್ಟು ವಿಮಾನ ಪತನಗೊಂಡಂತ ಮಾಹಿತಿ. ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಸೇರಿ ಹಲವರು ಪ್ರಯಾಣವನ್ನ ಮಾಡ್ತಾ ಇದ್ರು. ಮಹಾರಾಷ್ಟ್ರದ DCM ಅಜಿತ್ ಪವಾರ್, PS ಜಾಧವ್, ಓರ್ವ ಸಹಾಯಕ, ಇಬ್ಬರು ಪೈಲಟ್ಗಳು ಮೃತಪಟ್ಟಿರುವಂತ ಮಾಹಿತಿ. ವಿಮಾನ ಪತನ ಬಗ್ಗೆ ನಾಗರಿಕ ವಿಮಾನಯಾನ ಸಚಿವಾಲಯ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಸೊ ಚುನಾವಣಾ ಪ್ರಚಾರ ಈಗ ತಾನೇ ಮೊನ್ನೆ ಒಂದಿಷ್ಟು ಕಾರ್ಪೊರೇಷನ್ ಚುನಾವಣೆ ಮುಗಿತು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಂದ್ ಕಡೆ
ಅದರಲ್ಲೂ ಕೂಡ ಅಧಿಕಾರದ ಚುಕ್ಕಾಣಿ ಹಿಡಿಯೋದ್ರಲ್ಲಿಯೂ ಕೂಡ ಆ ಭಾಗದಲ್ಲಿ ಒಂದಿಷ್ಟು ತಮ್ಮದೇ ಆದಂತ ಅಭ್ಯರ್ಥಿಗಳು ಆ ಎಲ್ಲರೂ ಕೂಡ ಒಂದಿಷ್ಟು ಅಧಿಕಾರ ಹಿಡಿಯೋದ್ರಲ್ಲಿ ಒಂದಿಷ್ಟು ಯಶಸ್ವಿ ಆಗ್ತಾರೆ. ಮತ್ತೊಂದಿಷ್ಟು ಚುನಾವಣೆ ಪ್ರಚಾರಕ ಕಾರ್ಯಕ್ರಮಕ್ಕೂ ಕೂಡ ಒಂದಿಷ್ಟು ಹೋಗ್ತಾ ಇದ್ರು ಅನ್ನುವಂತ ಒಂದಿಷ್ಟು ಮಾಹಿತಿ. ಸೊ ಗಮನಿಸ್ತಾ ಇದ್ರ ಆ ದೃಶ್ಯಾವಳಿಗಳಲ್ಲಿ. ಸೊ ಅಭಿಮಾನಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು ನೋಡಿ. ನಾಯಕನನ್ನ ಕಳೆದುಕೊಂಡಿರುವಂತಹ ಅಭಿಮಾನಿಗಳು, ಆ ಭಾಗದ ರಾಜಕೀಯ ನಾಯಕರು ಎಲ್ಲರೂ ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಸ್ವತಃ ನಮ್ಮ ರಾಜ್ಯದ ನಾಯಕರುಗಳಾಗಿರ್ಬೋದು, ಮಹಾರಾಷ್ಟ್ರದ ರಾಜ್ಯದ ನಾಯಕರಾಗಿರ್ಬೋದು, ಒಟ್ಟಾರೆಯಾಗಿ ಗಮನಿಸ್ತಾ ಹೋದ್ರೆ ಇಡೀ ದೇಶದ ಜನರು ಕೂಡ ಒಂದ್ ಕಡೆ ಸಂತಾಪವನ್ನ ಸೂಚಿಸ್ತಾ ಇರುವಂತದ್ದು. ಸೊ ಅಂತ ನಾಯಕನನ್ನ ಇವತ್ತು ನಾವು ಎಲ್ಲರೂ ಕೂಡ ಕಳ್ಕೊಂಡ್ಬಿಟ್ಟಿದ್ದೀವಿ. ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ಆಗಿರುವಂತ ಒಂದು ಘಟನೆ. ಸೊ ನಿಜವಾಗ್ಲೂ ಕೂಡ ಒಂದಿಷ್ಟು ದಟ್ಟು ಮಂಚು ಇತ್ತು ಅನ್ನುವಂಥದ್ದು, ಅದ್ರ ಜೊತೆಗೆ ತಾಂತ್ರಿಕ ದೋಷ ಇತ್ತು ಅನ್ನುವಂಥದ್ದು. ಸಾಕಷ್ಟು ಜನ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ ವಿಮಾನ ಸಿಕ್ಕಾಪಟ್ಟೆ ಸೇಫ್ ಆದಷ್ಟು ಬೇಗ ಹೋಗಿ ನಾವು ಇಳ್ತೀವಿ, ಯಾವುದೋ ಒಂದು ಡೆಸಿಗ್ನೇಷನ್ ಅಂತ ಅಂದಾಗ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಒಂದು ಸ್ಥಳಕ್ಕೆ ನಾವು ಏನಾದ್ರೂ ತಲುಪಬೇಕು ಅಂತ ಅಂದಾಗ ಬಹಳ ಅತಿ ವೇಗವಾಗಿ ನಾವು ತಲುಪ್ತೀವಿ ಅಂತ ನಾವೆಲ್ಲರೂ ಕೂಡ ಅನ್ಕೊಳ್ತಾ ಇರ್ತೀವಿ. ಬಟ್ ಕೆಲವೊಂದು ಸಾರಿ ಹಣೆ ಬರಹ ಅಂತೀವಲ್ಲ, ಸೊ ಈ ಹಣೆ ಬರದಲ್ಲಿ ಬರೆದಿದ್ರೆ ಅದೇ ದೇವರು ಕೂಡ ತಪ್ಸಕ್ ಆಗುದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ನೋಡಿ ಇವತ್ತು ಚುನಾವಣಾ ಪ್ರಚಾರಕ್ಕೆ ಒಂದಿಷ್ಟು ತೆರಳ್ತಾ ಇದ್ರು ಅನ್ನುವಂಥದ್ದು ಅನ್ನುವ ಒಂದಿಷ್ಟು ಮಾಹಿತಿ. ಸೊ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತನಗೊಂಡಿರುವಂತಹ ಮಾಹಿತಿ. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಸೇರಿ ಹಲವು ಪ್ರಯಾಣಿಕರು ಒಂದಿಷ್ಟು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸರಿಸುಮಾರು ಡಿಸಿಎಂ ಅವರು ಸೇರಿ 6 ಜನ ಒಂದ್ ಕಡೆ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ. ನೋಡಿ ಈಗಾಗಲೇ ಗಮನಿಸ್ತಾ ಹೋದ್ರೆ ಓರ್ವ ಸಹಾಯಕ ಆಗಿರ್ಬೋದು, ಪೈಲಟ್ ಗಳಾಗಿರ್ಬೋದು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಸೊ ಬಾರಾಮತಿಯಲ್ಲಿ ಲ್ಯಾಂಡಿಂಗ್ ವೇಳೆ ವಿಮಾನ ಪತನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಕೊನೆ ಕ್ಷಣದಲ್ಲಿ ಮೈಡೇ ಎಂದಂತ ಪೈಲಟ್ ಗಮನಿಸ್ತಾ ಹೋದ್ರೆ ವಿಮಾನದಲ್ಲಿ ತಾಂತ್ರಿಕ ದೋಷ ಆಗಿದ್ದಂತ ಪೈಲಟ್ ಎಟಿಎಸ್ಗೆ ಎಚ್ಎಸ್ ಖಾಸಗಿ ವಿಮಾನ ಪೈಲಟ್ ಮುಂಬೈನಿಂದ ಬೆಳಗ್ಗೆ 8:05ಕ್ಕೆ ಟೇಕ್ ಆಫ್ ಆಗಿದ್ದಂತ ವಿಮಾನ ಆಗಿದೆ. ಸೊ ಈ ಆದಂತ ಸಂದರ್ಭದಲ್ಲಿ ವಿಮಾನ ಪತನಕ್ಕೂ ಮುನ್ನ ಎಟಿಎಸ್ಗೆ ತುರ್ತು ಸಂದೇಶವನ್ನು ಕಳಿಸಲಾಗಿತ್ತು. ಬೆಳಗ್ಗೆ 8:45 ಸುಮಾರಿಗೆ ವಿಮಾನ ಪತನ ಆಗಿದೆ. ನೋಡಿ ಇಲ್ಲಿ ಗಮನಿಸಬೇಕಾಗಿರುವುದು ಮುಂಬೈನಿಂದ ಬೆಳಗ್ಗೆ 8:05ಕ್ಕೆ ಟೇಕ್ ಆಫ್ ಆಗಿದಂತ ವಿಮಾನ ಕೊನೆ ಕ್ಷಣದಲ್ಲಿ ಮೈ ಡೇ ಅಂದಂತ ಪೈಲಟ್. ಇದು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಎಟಿಎಸ್ಗೆ ಏನಿದೆ ಅಲ್ಲ, ಎಟಿಎಸ್ ಅದಕ್ಕೆ ಸಂಪೂರ್ಣವಾಗಿ ಮೊದಲನೇದಾಗಿ ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡಿದ್ರು. ಖಾಸಗಿ ವಿಮಾನ ಪೈಲಟ್ ಒಂದಿಷ್ಟು ಮಾಹಿತಿಯನ್ನು ಕೊಡುವಂತ ಕೆಲಸ ಮಾಡಿದ್ರು. ಎಮರ್ಜೆನ್ಸಿ ಇದೆ, ತುರ್ತು ಸಂದೇಶವನ್ನ ಕೊಡುವಂತ ಕೆಲಸವೂ ಕೂಡ ಮಾಡಿದ್ರು. ಮತ್ತೆ ಏನಾದ್ರು ಎಟಿಎಸ್ ಏನಾದ್ರು ಒಂದಿಷ್ಟು ಎಚ್ಚರಿಕೆಯಿಂದ ಒಂದಿಷ್ಟು ತೆಗೆದುಕೊಂಡಿದ್ರೆ ಇವತ್ತು ಮೋಸ್ಟ್ಲಿ ಗಮನಿಸ್ತಾ ಹೋದ್ರೆ ಪವಾರ್ ಅವರು ಉಳಿತಾ ಇದ್ರು ಅನ್ನುವಂತ ಒಂದಿಷ್ಟು ಅನುಮಾನ. ಯಾಕೆ ಅಂತಂದ್ರೆ ಒಂದಿಷ್ಟು ತಾಂತ್ರಿಕ ದೋಷ ಬಂದಂತ ಸಂದರ್ಭದಲ್ಲಿ ಸೊ ವಿಮಾನದಲ್ಲಿ ಯಾವ ರೀತಿಯಾದಂತ ಮಿಷನರಿ ಕೆಲಸ ಮಾಡ್ತಾ ಇದೆಯಾ ಅಥವಾ ಇಲ್ವಾ, ತಾಂತ್ರಿಕ ದೋಷ ಕಾಣಿಸ್ತಾ ಇದ್ದಂತ ಹಾಗೆ ಎಟಿಎಸ್ಗೆ ಒಂದಿಷ್ಟು ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಪೈಲಟ್ ದವ್ರು ಮಾಡ್ತಾರೆ. ಸೊ ಎಮರ್ಜೆನ್ಸಿ ಲ್ಯಾಂಡಿಂಗ್ ಇದೆ, ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ಲೇಬೇಕು. ಲ್ಯಾಂಡಿಂಗ್ ಮಾಡ್ಲಿಲ್ಲ ಅಂತಂದ್ರೆ ವಿಮಾನ ಕ್ರಾಶ್ ಆಗಬಹುದು ಅನ್ನುವಂತ ಕಾರಣದಿಂದಾಗಿ ಸೊ ನಮಗೆ ಎಲ್ಲಾ ಲೈನ್ಗಳು ಕೂಡ ಒಂದಿಷ್ಟು ಕ್ಲಿಯರ್ ಮಾಡಿ ಕೊಟ್ಬಿಡಿ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಹೇಳಿರ್ತಾರೆ. ಸೊ ಈ ರೀತಿಯಾಗಿ ಯಾಕಂದ್ರೆ ಒಂದಿಷ್ಟು ಈ ಪೈಲಟ್ಗಳು ಒಂದಿಷ್ಟು ಅಪಘಾತ ಸಂದರ್ಭದಲ್ಲಿ ಗಮನಿಸ್ತಿರ್ತೀವಿ, ಆ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ, ಅದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ಮೊದಲೆಯೂ ಕೂಡ ಒಂದಿಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ. ಸೊ ಎಚ್ಎಸ್ ಅಂತ ಖಾಸಗಿ ವಿಮಾನ ಪೈಲಟ್. ಆದ್ರೆ ಮುಂಬೈನಿಂದ ಬೆಳಗ್ಗೆ 8:05ಕ್ಕೆ ಟೇಕ್ ಆಫ್ ಆಗಿದಂತ ವಿಮಾನ ಪತನಕ್ಕೂ ಮುನ್ನ ಎಟಿಎಸ್ಗೆ ತುರ್ತು ಸಂದೇಶ ಕೊಟ್ಟರು ಕೂಡ ಒಂದಿಷ್ಟು ಇಲ್ಲಿ ಎಚ್ಚರಗೊಳ್ಳಿಲ್ವಾ ಅನ್ನುವಂತ ಒಂದಿಷ್ಟು ಅನುಮಾನ ಇದೀಗ ಮೂಡ್ತಾ ಇದೆ. ಈಗ ಮತ್ತೊಂದು ಕಡೆ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಒಂದ್ ಕಡೆ ಸಾವನ್ನಪ್ಪಿರುವಂತಹ ಹಿನ್ನೆಲೆ ಲಘು ವಿಮಾನದಲ್ಲೇ ಬಾರಾಮತಿಗೆ ಅಜಿತ್ ಪವಾರ್ ಬಿಎಸ್ಆರ್ ವಿಮಾನ ಈ ಹಿಂದೆಯೂ ಕೂಡ ಹಲವು ಬಾರಿ ವಿಮಾನದಲ್ಲಿ ಯಾವಾಗಲೂ ಕೂಡ ಒಂದ್ ಕಡೆ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಯಾವುದೋ ಒಂದು ಕಾರ್ಯಕ್ರಮವನ್ನು ಚುನಾವಣೆ ಸಂದರ್ಭದಲ್ಲೂ ಚುನಾವಣಾ ಪ್ರಚಾರಕ್ಕೆ ಅಥವಾ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಾದ್ರು ಅಂತ ಅಂತಂದ್ರೆ ಇದೇ ತಮ್ಮದೇ ಆದಂತ ಸ್ವಂತ ವಿಮಾನ ಏನಿದೆ, ಸ್ವಂತ ಲಘು ವಿಮಾನ ಇದೆ, ಅದನ್ನೇ ಒಂದಿಷ್ಟು ಬಳಸುವಂತ ಕೆಲಸ ಮಾಡ್ತಾ ಇದ್ರಂತೆ. ಆದ್ರೆ ಸೊ ಅವರದೇ ವಿಮಾನದಲ್ಲಿ ಅವರದೇ ಒಂದಿಷ್ಟು ಜೀವ ಹೋಗುತ್ತೆ ಅಂತ ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ. ಯಾಕಂತಂದ್ರೆ ಖರೀದಿ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ವಿಮಾನವನ್ನ ಖರೀದಿ ಮಾಡ್ಬೇಕಾದಂತ ಹೌದಪ್ಪ ನಮ್ಮನ್ನ ಸಿಕ್ಕಾಪಟ್ಟೆ ಸೇಫ್ಟಿ ಆಗಿ ಒಂದಿಷ್ಟು ತೆಗೆದುಕೊಂಡು ಹೋಗುತ್ತೆ, ತೆಗೆದುಕೊಂಡು ಬರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ. ಸೊ ಬಟ್ ಆದರೆ ಇಲ್ಲಿ ಹಾಗಾಗ್ಲಿಲ್ಲ.
ಸೊ ಅವರದೇ ವಿಮಾನದಲ್ಲಿ ಇದೀಗ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ. ಸೊ ಒಂದ್ ಕಡೆ ಹಾಸ್ಪಿಟಲ್ ಕಡೆ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಸಾಕಷ್ಟು ಜನ ಕುಟುಂಬಸ್ಥರವರಾಗಿರ್ಬೋದು, ಎಲ್ಲರೂ ಕೂಡ ಒಂದ್ ಕಡೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಸಾಕಷ್ಟು ಜನ ದುಃಖರಾಗಿದ್ದಾರೆ. ಮಹಾರಾಷ್ಟ್ರವೇ ಇವತ್ತು ನಿಜವಾಗ್ಲೂ ಕೂಡ ನೀರವ ಮೌನ. ಮಹಾರಾಷ್ಟ್ರದಲ್ಲಿ ನಿಜವಾಗ್ಲೂ ಕೂಡ ಇವತ್ತು ನೀರವ ಮೌನ. ಯಾವ ರೀತಿಯಾಗಿ ನೀರವ ಮೌನವನ್ನ ಆವರಿಸಿದೆ ಅನ್ನುವಂಥದ್ದು ಸೊ ಎಲ್ಲವೂ ಕೂಡ ನೋಡಿದ್ರೆ ಗೊತ್ತಾಗ್ಬಿಡ್ತಾ ಇದೆ. ಸೊ ಅಭಿಮಾನಿಗಳಲ್ಲಿ ಒಂದಿಷ್ಟು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದ್ದು. ಸೊ ಇದು ಕೂಡ ಒಂದ್ ಕಡೆ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಎಲ್ರೂ ಕೂಡ ಅನ್ಕೊಂಡ್ಬಿಟ್ಟಿದ್ರು ಏನೋ ಆಗೋದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ. ಬಟ್ ಆ ಸ್ಫೋಟಗೊಂಡಿರುವಂತ ಫುಟೇಜ್ಗಳಾಗಿರ್ಬೋದು, ಆ ಸ್ಫೋಟಗೊಂಡಿರುವಂತ ಅಂತಂದ್ರೆ ಕೊನೆ ಕ್ಷಣದಲ್ಲಿ ಯಾವ ರೀತಿಯಾದಂತಹ ಒಂದಿಷ್ಟು ದೃಶ್ಯಾವಳಿಗಳು ಅದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಮೈ ಜುಮ್ ಅನ್ಸುತ್ತೆ. ಯಾಕೆಂತಂದ್ರೆ ಆ ರೀತಿಯಾಗಿ ಬ್ಲಾಸ್ಟ್ ಆಗಿರುವಂತದ್ದು CCTV ಫುಟೇಜ್ ಇದೀಗ ಏನ್ ವೈರಲ್ ಆಗ್ತಾ ಇದೆ, ಎಲ್ಲಾ ಕಡೆ ಒಂದಿಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಆಗಿರ್ಬೋದು, ಎಲ್ಲಾ ಕಡೆ ಕೂಡ ಏನ್ ವೈರಲ್ ಆಗ್ತಾ ಇದೆಯಲ್ಲ, ಆ ವಿಡಿಯೋಗಳನ್ನ ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಏನಪ್ಪಾ ಇದು ನೋಡಿ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೊ ವಿಮಾನ ಪತನಗೊಂಡಿರುವಂತಹ ದೃಶ್ಯಾವಳಿಗಳನ್ನ ನಿಮ್ಮನ್ನ ತೋರಿಸ್ತಾ ಇರುವಂತದ್ದು. ಸೊ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ಹಾಗೆ ಸ್ಥಳೀಯ ಅಲ್ಲೇನು ಗ್ರಾಮಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಒಂದ್ ಕಡೆ ಬಹುದೊಡ್ಡದಾಗಿ ಬ್ಲಾಸ್ಟ್ ಆದಂತ ಸಂದರ್ಭದಲ್ಲಿ ಏನಾಯ್ತು ಅನ್ನೋಷ್ಟರಲ್ಲೇ ಕೊನೆ ಕ್ಷಣದಲ್ಲಿ ಅಂತಂದ್ರೆ ನೋಡ್ತಿದ್ದ ಹಾಗೆ ಬ್ಲಾಸ್ಟ್ ಆಗ್ಬಿಡುತ್ತೆ. ಬೆಂಕಿ ನಿಜವಾಗ್ಲೂ ಕೂಡ ಆಕಾಶದತ್ತ ಬೆಂಕಿಯನ್ನ ಹಾರೋಗುತ್ತೆ. ಒಂದಿಷ್ಟು ಅಲ್ಲಿ ಸಿಕ್ಕಿರುವಂತ ಏನು ಕೆಲವೊಂದಿಷ್ಟು ಈ ಬಾಡಿಗಳಿದೆಯಲ್ಲ ಅದೆಲ್ಲವೂ ಕೂಡ ಒಂದಿಷ್ಟು ಆಸ್ಪತ್ರೆಗೆ ತರುವಂತ ಕೆಲಸವನ್ನ ಅಲ್ಲೆಲ್ಲ ಕಾಣಿಸ್ತಾ ಇದೆ ದೃಶ್ಯಾವಳಿಗಳಲ್ಲಿ. ನೋಡಿ, ಆಸ್ಪತ್ರೆಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಈ ರೀತಿಯಾಗಿ ಆಗುತ್ತೆ ಇವತ್ತು ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಸುಧಾ ಅಜಿತ್ ಪವಾರ್ ಅವರೇ ಒಂದು ಕಡೆ ನಾನು ಕೂಡ ಚುನಾವಣೆ ಪ್ರಚಾರಕ್ಕೆ ಹೋಗ್ತಾ ಇದ್ದೇನೆ, ಆದಷ್ಟು ಬೇಗ ಚುನಾವಣಾ ಪ್ರಚಾರವನ್ನ ಮುಗಿಸ್ಬೇಕು ಅಧಿಕಾರದ ಅನ್ನುವಂಥದ್ದು. ಅದ್ರ ಜೊತೆಗೆ ಜನರಿಗೆ ಒಂದಿಷ್ಟು ಸಹಾಯ ಮಾಡಬೇಕು, ಜನಸೇವೆ ಮಾಡಬೇಕು ಅನ್ನುವಂಥದ್ದು ಮನೋಭಾವನೆಯಿಂದ ಸಿಕ್ಕಾಬಡೆ ಅಂತಂದ್ರೆ ನಿಜವಾಗ್ಲೂ ಕೂಡ ಅವರ ರಾಜಕೀಯ ಇತಿಹಾಸ ಇದೆಯಲ್ಲ, ಅವರ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂತ ದಿನಗಳಿದೆಯಲ್ಲ, ಅದೆಲ್ಲವೂ ಕೂಡ ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ಇದ್ರೆ ಇಂಥ ನಾಯಕ ಇರ್ಬೇಕಾಗಿತ್ತಪ್ಪ. ಆದ್ರೆ ಅಂತ ನಾಯಕನನ್ನ ಎಲ್ಲರೂ ಕೂಡ ಕಳ್ಕೊಂಡಿದ್ದಾರೆ ಇವತ್ತು. ಮಹಾರಾಷ್ಟ್ರದ ಬಹುತೇಕ ಒಂದಿಷ್ಟು ನಾಯಕರುಗಳೇನಿದ್ರು ಎಲ್ಲರೂ ಕೂಡ ಇವರ ಪ್ರೇರಣೆ ತುಂಬಾ ಇತ್ತು. ಯಾಕಂದ್ರೆ ಇವರು ಬಹಳಷ್ಟು ಜನರಿಗೆ ಒಂದಿಷ್ಟು ಸ್ಫೂರ್ತಿ. ಯಾಕಂದ್ರೆ ರಾಜಕೀಯ ಬರುವಂತ ಹೊಸ ಯುವ ನಾಯಕರಿಗೆ ಒಂದಿಷ್ಟು ಯುವಕರಿಗೆ ಬಹಳಷ್ಟು ಸ್ಫೂರ್ತಿ ಹಾಕಿದ್ರು. ಯಾಕಂದ್ರೆ ಆ ಸ್ಫೂರ್ತಿಯ ಹಾದಿಯಲ್ಲಿ ಒಂದಿಷ್ಟು ಬದುಕುವಂತ ಕೆಲಸವೂ ಕೂಡ ಇಲ್ಲಿ ಪವಾರ್ ಅವರು ಮಾಡ್ತಾ ಇದ್ರು.